ವಾಣಿಜ್ಯ ಸಿಲಿಂಡರ್ ಮಾತ್ರ ಅಲ್ಲ, ಇಲ್ಲಿ ಆಟೋ ಗ್ಯಾಸ್ನಲ್ಲೂ ಕೂಡ ಸಪ್ಲೈ ಬಂದ್ ಆಗೋಗಿದೆ. ಇಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗಂಟೆ ಹೋಗಿ ಗ್ಯಾಸ್ ಬಂಕ್ ಮೇಲೆ ಮುಂದಗಡೆ ನಿಲ್ತಾ ಇದ್ದಾರೆ, ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅವ್ರಿಗೆ. LPG ಗ್ಯಾಸ್ ಬಳಕೆ ಮಾಡುವ ಆಟೋ ಚಾಲಕರು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯುದ್ಧದ ಪರಿಣಾಮವಾಗಿ ಆಟೋ LPG ಪೂರೈಕೆಯಲ್ಲೂ ಕೂಡ ಭಾರಿ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ. ಭವಿಷ್ಯದಲ್ಲಿ ಆಟೋ LPG ಗ್ಯಾಸ್ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಮಾರ್ಚ್ 1ರಂದು ಲೀಟರ್ಗೆ ಆಟೋ LPG ಸಿಲಿಂಡರ್ 59 ರೂಪಾಯಿ 74 ಪೈಸಾ ಆಗುವುದು. ಪ್ರಸಕ್ತ ಇರುವಂತದ್ದು ಇಷ್ಟು. ಇನ್ನ ಮುಂಬರುವಂತಹ ದಿನಗಳಲ್ಲಿ 69 ರೂಪಾಯಿ 74 ಪೈಸಾ ಆಗುವುದು. LPG ಆಟೋ LPG ಗ್ಯಾಸ್ ಬಗ್ಗೆ ಹೇಳ್ತಾ ಇರೋದು. ಇದರಲ್ಲೂ ಕೂಡ ಈಗ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಒಂದು 10-15 ರೂಪಾಯಿ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರು LPG ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆಯಿತು. ಬೇರೆ ಬೇರೆ ವಸ್ತುಗಳ ಮೇಲೆ, ದಿನನಿತ್ಯ ನಾವು ಬಳಸುವಂಥ ವಸ್ತುಗಳ ಮೇಲೆ ಈಗಾಗಲೇ ಬೆಲೆ ಏರಿಕೆ ಆಯಿತು. ಈಗ LPG ಗ್ಯಾಸ್ ಬಳಕೆ ಮೇಲೂ ಕೂಡ ಹೇಗಾದರೂ ಬ್ರೇಕ್ ಹಾಕಬೇಕು ಅಥವಾ ಇದರಲ್ಲೂ ಕೂಡ ಬೆಲೆ ಏರಿಕೆ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಮಾತ್ರ ಅಲ್ಲ, ಇಲ್ಲಿ ಆಟೋ ಗ್ಯಾಸ್ ಸಪ್ಲೈ ಕೂಡ ಬಂದಾಗ್ಬಿಟ್ಟಿದೆ. ಹೋಗಿ ಗ್ಯಾಸ್ ಬಂಕ್ ಮುಂದೆ ಗಂಟೆ ಕಾಯ್ತಾ ಇದ್ದಾರೆ ಆಟೋ ಡ್ರೈವರ್ಸ್, ಆದರೂ ಕೂಡ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ವಾಪಸ್ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿದೆ ಈಗ. LPG ಗ್ಯಾಸ್ ಬಳಕೆ ಮಾಡುವ ಆಟೋ ಚಾಲಕರು ಬಹಳಷ್ಟು ತೊಂದರೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಇದೆಲ್ಲವೂ ಕೂಡ ಯುದ್ಧದ ಪರಿಣಾಮ ಅಷ್ಟೇ. ಯಾವಾಗ ಯುದ್ಧ ಆರಂಭ ಆಯಿತೋ, ಯುದ್ಧ ಆರಂಭ ಆಗಿ ಬಹುಶಃ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಯಾವಾಗ ಗೊತ್ತಿತ್ತೋ ಆವಾಗಲೇ ಇದೆಲ್ಲವೂ ಕೂಡ ಫ್ಯೂಚರ್ ಗೊತ್ತಾಗ್ಬಿಟ್ಟಿತ್ತು. ಇಲ್ಲಿನ ತಜ್ಞರು ಹೇಳಿಬಿಟ್ಟಿದ್ರು, ಇಲ್ಲಿ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್, ಅಥವಾ ಈಗ LPG ಗ್ಯಾಸ್ ಇರ್ಬೋದು, ಅಥವಾ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ತಿಂಡಿ ಇರ್ಬೋದು, ಬ್ಯಾಡಗಿ ಮೆಣಸಿನಕಾಯಿ ಇಲ್ಲಿಂದ ಹೋಗೋದು ಅಲ್ಲಿಗೆ ಹೋಗೋದು ನಿಂತು ಹೋಗ್ಬಿಟ್ಟಿದೆ. ಎಲ್ಲವೂ ಕೂಡ ಇಲ್ಲಿಂದ ಅಲ್ಲಿಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಎಕ್ಸ್ಪೋರ್ಟ್ ಆಗೋದು ಕೂಡ ಸ್ಟಾಪ್ ಆಗೋಗಿದೆ. ಅಲ್ಲಿಂದ ಇಲ್ಲಿಗೇನು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಬಂದಾಗೋಗಿದೆ. ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಆಗುತ್ತೆ. ಈ ತರ ಆದಾಗ ಏನಾಗುತ್ತೆ, ಎಷ್ಟು ಸ್ಟಾಕ್ ಇರುತ್ತೆ ಅಷ್ಟು ಮಾತ್ರ ಬಳಸಬೇಕಾಗತ್ತೆ ಅವಾಗ. ಆದರೆ ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಮ್ಯಾನೇಜ್ ಮಾಡ್ಬೋದು ಅನ್ನುವಂಥ ಒಂದು ಮಾತಿತ್ತು. ಆದರೆ ಒಂದು ತಿಂಗಳೆಲ್ಲ 12 ದಿನ ಆಗಿದೆ. 12 ದಿನಕ್ಕೆ ಎಲ್ಲವೂ ಖಾಲಿ ಆಗೋಗುತ್ತೆ. ಅದು ಗ್ಯಾಸ್ ಸಿಲಿಂಡರ್ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳೇ ಇರ್ಬೋದು. ಹಾಗಾಗಿ ಸದ್ಯಕ್ಕೆ ಎಷ್ಟೆಲ್ಲ ಸ್ಟಾಕ್ ಉಳಿದಿದೆಯೋ ಅದರಲ್ಲೇ ಬೆಲೆ ಏರಿಕೆ ಮಾಡಿ ಅದರಲ್ಲೇ ಒಂದು ಸ್ವಲ್ಪ ಕಡಿವಾಣ ಹಾಕ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಯೂಸ್ ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಬೆಲೆ ಏರಿಕೆ ಮಾಡ್ಕೊಳ್ತಿದ್ದಾರೆ. ಬೆಲೆ ಏರಿಕೆ ಮಾಡಿ ಅದಾದ ನಂತರ ಇನ್ನು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮಧ್ಯಸ್ಥಿಕೆ ವಹಿಸಿ ಏನಾದರೂ ಸಂಧಾನ ಮಾಡಿಸಿ ಕನಿಷ್ಠ ಪಕ್ಷ ಯುದ್ಧ ನಿಲ್ಲಿಸಿ. ಇಲ್ಲ ಅಂತಂದ್ರೆ ಯುದ್ಧ ನಿಂತಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಆ ಒಂದು ಹಾರ್ಮೋಜ್ ಏನು ಬಂದಾಗಿದೆಯಲ್ಲ ಅದಾದರೂ ಓಪನ್ ಮಾಡಿಸಿ. ಅದೆಲ್ಲವೂ ಕೂಡ ಬಂದಾಗಿದೆ, ಅದನ್ನು ಓಪನ್ ಮಾಡಿಸಿದ್ರೆ ಎಲ್ಲವೂ ಕೂಡ ಸರಬರಾಜು ವಾಪಸ್ಸು ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲವೂ ಕೂಡ ಎಂದಿನಂತೆ ವ್ಯವಹಾರ ಶುರುವಾಗುತ್ತೆ. ಆವಾಗ ಈ ಸಮಸ್ಯೆ ಬಗೆಹರಿಯುತ್ತೆ. ಕನಿಷ್ಠ ಪಕ್ಷ ಅದಾದ್ರೂ ಮಾಡಿ. ಇಲ್ಲ ಅಂತಂದ್ರೆ ಒಂದು ಟೆಂಪ್ರರಿ ಏನಾದರೂ ಒಂದು ಸಮಸ್ಯೆಗೆ ಈ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿ ಜನ ಈಗ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲೆಲ್ಲೋ ಆಯಿತು. ಈಗ ನೋಡಿ, ಆಟೋ ಚಾಲಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೋಟೆಲ್ ಮಾಲೀಕರಾಯಿತು, ಇದೀಗ ಆಟೋ ಚಾಲಕರಿಗೂ, PG ಮಾಲೀಕರು, ರೆಸ್ಟೋರೆಂಟ್ಸ್ಗಳು, ಇಲ್ಲೆಲ್ಲ ಜಾಸ್ತಿ ಗ್ಯಾಸ್ ಬಳಕೆ ಆಗುವಂಥದ್ದು. ಮನೆಗಳೆಲ್ಲ ಹೊರತಾಗಿ ಇಂಥ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಅಡುಗೆ ಮಾಡೋದು ಜಾಸ್ತಿ ಬಳಕೆ ಆಗುವಂಥ ಒಂದು ಜಾಗಗಳು, ಹೋಟೆಲ್ಸ್ಗಳಿರ್ಬೋದು, ರೆಸ್ಟೋರೆಂಟ್ಸ್ಗಳು ಅಥವಾ PGಗಳು, ಹಾಸ್ಟೆಲ್ಗಳು, ಇಂಥ ಜಾಗದಲ್ಲಿ ಎಲ್ಲರಿಗೂ ಕೂಡ ಗ್ಯಾಸ್ ಬಳಕೆ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಅದೆಲ್ಲವೂ ಕೂಡ ಪೂರೈಕೆ ಆಗ್ತಾ ಇಲ್ಲ. 22,000ದಿಂದ 11,000ಕ್ಕೆ ಬಂದು ಇಳಿದಿದೆ ಗ್ಯಾಸ್ ಸಿಲಿಂಡರ್ಗಳು. ಹಾಗಾಗಿ 10,000 ಸಿಲಿಂಡರ್ಗಳು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೇನು ಮಾಡ್ಬೋದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅರ್ಜೆಂಟ್ ಆಗಿ, ಎಮರ್ಜೆನ್ಸಿ ಆಗಿ ಕೆಲವೊಂದು ಇವತ್ತು ಲೋಡ್ ಆಗೈತೆ, ಎರಡು ಲೋಡ್ ಆಗೋದು ಒಂದು ಲೋಡ್ ಹಾಕಿ ಕೊಡ್ತಾ ಇದ್ದಾರೆ ಅಷ್ಟೇ. ಸಮಸ್ಯೆ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ. ಅದು ಅವ್ರು ನೋಡಿ ಕೊಡ್ತಾ ಇದ್ದಾರೆ. ಸೇಲ್ ಎಷ್ಟು ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಕೊಡ್ತಾ ಇದ್ದಾರೆ. ಸಪ್ಲೈ ಇಲ್ಲ. ಲೋಡ್ ಡಿಮ್ಯಾಂಡ್ ಕಮ್ಮಿ ಐತೆ, ಕಮರ್ಷಿಯಲ್ ಬರ್ತಾ ಇಲ್ವಂತೆ. ಲೋಡ್ ಸ್ವಲ್ಪ ಕಮ್ಮಿನೇ ಕೊಡ್ತಾ ಇರೋದು. ಅದೇ ಒಂದು ಲೋಡ್ ಸೇಲ್ ಮಾಡೋರು 3 ಲೋಡ್ ಹೋಗ್ತಾ ಇರೋರಿಗೆ 1 ಲೋಡೇ ಸಿಗ್ತಾ ಇರೋದು ಆ ಥರ. ಅಂದ್ರೆ ಅವರು ಇವಾಗ ಬಂದಾಗ ತಾನೇ ಕೊಡೋದಿಲ್ಲ. ಸ್ಟಾಕ್ ಇಲ್ಲ. ಗ್ಯಾಸ್ ದರ ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಈ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್,
UAE ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ ಅದರ ದುಷ್ಪರಿಣಾಮಗಳು ಇವು. ಹಾಗಾಗಿ ಭಾರತ ಸರ್ಕಾರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಧಾನ್ಯದ ಮೇಲೆ ಪ್ರಯತ್ನ ಮಾಡಬೇಕು. ಎಷ್ಟು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಇಂಪೋರ್ಟ್ ಮಾಡಿ ಬೆಲೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಭಾರತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇನೆ. ಹಲವಾರು ತೊಂದರೆಗಳು ಈಗ ಭಾರತದ ಅನುಭವಕ್ಕೆ ಬರ್ತಾ ಇದೆ. ಉದಾಹರಣೆಗೆ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿಗೆ ನಾನು ನಮ್ಮ ಮಾಲೀಕರ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಗ್ಯಾಸ್ ಸಿಲಿಂಡರು ದರ ಒಂದು ಜಾಸ್ತಿ ಮಾಡಿದ್ದಾರೆ. ಈಗ 3-4 ದಿವಸದಿಂದ 100 ರೂಪಾಯಿ ಜಾಸ್ತಿ ಆಗಿದೆ. ಜೊತೆಗೆ ಗ್ಯಾಸ್ ಸಿಲಿಂಡರ್ ನಮ್ಗೆ ಬೇಕಾದಷ್ಟು ಸಿಗ್ತಾ ಇಲ್ಲ. ಅಂದರೆ 2 ಕೇಳಿದಾಗ 1 ಕೊಡ್ತಾ ಇದೆ, 3 ಕೇಳಿದಾಗ 2 ಕೊಡ್ತಾ ಇರೋದು, ಇದೆಲ್ಲದೂ ನಡೀತಾ ಇದೆ. ಇದು ಅನಿವಾರ್ಯ ಕೂಡ. ಯಾಕಂದರೆ ಸಿಗ್ತಿರೋ ಗ್ಯಾಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋದು ಅವರ ಹೊಣೆಗಾರಿಕೆ ಆಗಿರುತ್ತೆ. ಅದನ್ನು ಅವರು ಫೇರಾಗಿ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ವೆರಾಸ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಈಗಾಗಲೇ ಕರೆ ಕೊಟ್ಟಿದ್ದು ನಾಳೆ ಅಥವಾ ನಾಡ್ದಲ್ಲಿ ಹೋಟೆಲ್ ಇಂಡಸ್ಟ್ರಿನ ಬಾಗಿಲು ಹಾಕ್ತೀವಿ ಅಂತ ಹೇಳ್ತಾ ಮಟ್ಟಕ್ಕೆ ಅವರು ಹೇಳಿಕೆ ಕೊಟ್ಟಿರೋದು. ಅಲ್ಲಿ ಡಿಮ್ಯಾಂಡ್ ಏನಿದೆ ಅದಕ್ಕೆ ಸರಿಯಾದ ಸಪ್ಲೈ ಆಗ್ತಾ ಇಲ್ಲ, ಆದ್ದರಿಂದ ಅದಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಇನ್ನೂ ಒಂದು 3-4 ದಿವಸಕ್ಕೆ ಏನು ತೊಂದರೆ ಇಲ್ಲ. ಕೆಲವು ಹೋಟ್ಲಲ್ಲಿ ಒಂದೇ ಸಿಲಿಂಡರ್ ಉಪಯೋಗಿಸ್ತೇವರು 2 ಕೊಡಿ ಅಂತ ಕೇಳಿದಾಗ ಕೊಡ್ತಾ ಇಲ್ಲ, 1 ಕೊಡ್ತಾ ಇದ್ದಾರೆ. 1 ತೊಗೊಳ್ಳೋರಿಗೆ ಇನ್ನೂ ರಗಳೆ ಆಗ್ತಾ ಇದೆ. ಇದೆಲ್ಲ ಕೇಳಿ ಬರ್ತಾ ಇದೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ನಾವು ಸಂಬಂಧಪಟ್ಟವ್ರ ಗಮನ ಸೆಳೆಯೋ ಒಂದು ಪ್ರಯತ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಏನೇ ಆದರೂ ಯುದ್ಧ ನಿಲ್ಲದೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗದೇ ಇರೋ ಸ್ಥಿತಿಯಿರೋದ್ರಿಂದ ಯಾವುದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿ ಬೇಕಾದಂತಹ ಸಿಲಿಂಡರನ್ನ ಒದಗಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ಆಗ್ರಹಿಸ್ತೇವೆ. ಹಲವಾರು ತೊಂದರೆಗಳು ಈಗ